Hello students. Here we are going to discuss about the problem number 6. I hope you have followed whatever the problems we have discussed under journal entries non-integrated. You have understood little bit. So I'm moving with the problem number 6. Another simple problem. Journalize the following transactions in the cost journal, assuming that control accounts are maintained. The first journal entry is related. The first transaction is purchased materials. Here we are given with the three types of purchases: cash purchase, credit purchase, and credit purchase for special job. And you know that under non-integrated accounting system, whenever you write the journal entries, there is no differences as for cash purchases and credit purchases is concerned. Both get debited to stores ledger control account and credited to cost ledger control account. So here you should note that credit purchase for special job ಏನಿದೆ ಅದು ಮಾತ್ರ ಸಪರೇಟ್ ಆದಂತ ಎಂಟ್ರಿ ಇದೆ, ಬಿಕಾಸ್ ಅದು ಸ್ಟೋರ್ಸ್ ಲೆಜರ್ ಕಂಟ್ರೋಲ್ಗೆ ಹೋಗೋದಿಲ್ಲ. ಆ 86,000 ಗೂಡ್ಸ್ ಏನಿದೆ ಅದು ಡೈರೆಕ್ಟ್ ಆಗಿ ವರ್ಕ್ ಇನ್ ಪ್ರೋಗ್ರೆಸ್ ಲೆಜರ್ ಕಂಟ್ರೋಲ್ ಅಕೌಂಟ್ಗೆ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಾನು ಮೊದಲೇ ವಿಡಿಯೋಸ್ ಅಲ್ಲಿ ಹೇಳಿದ್ದೆ, ಅದು ಸ್ಟೋರಿಗೆ ಬರೋದಿಲ್ಲ, ಡೈರೆಕ್ಟ್ ಆಗಿ ಪ್ರೊಡಕ್ಷನ್ ಸೈಟ್ಗೆ ಹೋಗುತ್ತೆ. ಹಾಗಾಗಿ ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ನ ಬದಲಾಗಿ ವರ್ಕ್ ಇನ್ ಪ್ರೋಗ್ರೆಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಅನ್ನ ನಾವು ಅಲ್ಲಿ ಡೆಬಿಟ್ ಮಾಡ್ತೇವೆ. ಸೊ ವಿಲ್ ಸಿ ದ ಎಂಟ್ರಿ ನಾವು ಫಸ್ಟ್ ಕ್ಯಾಶ್ ಪರ್ಚೇಸ್ ಮತ್ತು ಕ್ರೆಡಿಟ್ ಪರ್ಚೇಸ್ ಅದಕ್ಕೆ ಒಟ್ಟಿಗೆ ಎಂಟ್ರಿ ಪಾಸ್ ಮಾಡಿದ್ದಾರೆ ನೋಡಿ. ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್ 3,35,000 ಹೇಗಾಯ್ತು ಅದು ಎರಡನ್ನ ಸೇರಿಸಿದ್ದಾರೆ. ಬಿಕಾಸ್ ಅಲ್ಲಿ ಪ್ರೈಸ್ ನೋಡಿ 2,16,000 ಮತ್ತು 1,19,000 ಇದೆ. ಎರಡನ್ನ ಸೇರಿಸಿದಾಗ ಯು ವಿಲ್ ಗೆಟ್ 3,35,000. ದಟ್ ಈಸ್ ಹೌ ಸಿಂಗಲ್ ಎಂಟ್ರಿ ಹ್ಯಾಸ್ ಬಿನ್ ಪಾಸ್ಡ್ ಫಾರ್ ಬೋತ್ cash and credit purchase. So entry for the cash and credit purchase of materials. Right. Next is about another part of that purchase, credit purchase for special job. I told you that work in progress get debited and cost ledger control account get credited. So entry is work in progress ledger control account debit to cost ledger control account. Entry for the credit purchase of materials for the jobs or special job or special work. ಈ ರೀತಿ ಏನಾದರೂ ವರ್ಡ್ ಬಂದಾಗ ನೆನ್ಪಿಟ್ಕೊಳ್ಳಿ, ಅದನ್ನು ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಹಾಕೋದಲ್ಲ, ವರ್ಕ್ ಇನ್ ಪ್ರೋಗ್ರೆಸ್ ಲೆಜರ್ ಕಂಟ್ರೋಲ್ ಅಕೌಂಟ್ಗೆ ಅದನ್ನು ಡೈರೆಕ್ಟ್ ಆಗಿ ಆ ಮೆಟೀರಿಯಲ್ ಅನ್ನ ಬಳಸಬೇಕು. 86,000. ಫೈನ್. ದ ಸೆಕೆಂಡ್ ಒನ್, ರಿಟರ್ನ್ ಟು ಸಪ್ಲೈಯರ್ಸ್. ಸೊ ಈಗೇನಾಗ್ತಾ ಇದೆ, ಮೆಟೀರಿಯಲ್ ಏನು ಸ್ಟೋರ್ಸ್ ಗೆ ಬಂದಿದೆ ಅದು ಸ್ಟೋರ್ಸ್ ಇಂದ ಹಿಂದೆ ಸಪ್ಲೈಯರ್ಸ್ ಗೆ ಹೋಗ್ತಾ ಇದೆ. ಅದನ್ನ ನಾವು ರಿಟರ್ನ್ ಟು ಸಪ್ಲೈಯರ್ಸ್ ಅಂತ ಹೇಳ್ತೇವೆ. 16,000, ರೈಟ್? So what entry you are going to pass? I told you that it is reverse entry of the receipt of material. ಅಂದ್ರೆ ಮೆಟೀರಿಯಲ್ ರಿಸೀವ್ ಆಗುವಾಗ ನೀವು ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್ ಬರ್ದಿದ್ರೆ, ಈಗ ಅದನ್ನ ಸಪ್ಲೈಯರ್ಗೆ ಹಿಂದೆ ಕೊಡ್ತಾ ಇದ್ರಿ. ಸೊ ಉಲ್ಟಾ ಎಂಟ್ರಿ, ರಿವರ್ಸ್. ಏನಾಗುತ್ತೆ ಅದು? ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್. We will cross verify the answer. See, cost ledger control account debit to stores ledger control account. Entry for the material return to suppliers. The next third entry is material issued to production. 3,10,000. It's nothing but an issue entry. ಈಗ ಎಲ್ಲಿದೆ ಮೆಟೀರಿಯಲ್? ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಅಲ್ಲಿ ಇದೆ. ಅದನ್ನ ಪ್ರೊಡಕ್ಷನ್ ಅಂತ ಹೇಳಿದೆ. ಪ್ರೊಡಕ್ಷನ್ ರೆಪ್ರೆಸೆಂಟ್ ಮಾಡುವಂತ ಅಕೌಂಟ್ ಯಾವುದು? ವರ್ಕ್ ಇನ್ ಪ್ರೋಗ್ರೆಸ್ ಲೆಜರ್ ಕಂಟ್ರೋಲ್ ಅಕೌಂಟ್. ಹಾಗಾಗಿ ಯಾವ ಅಕೌಂಟ್ ರಿಸೀವ್ ಮಾಡ್ತಾ ಇದೆ ಮೆಟೀರಿಯಲ್ ಅನ್ನ? ವರ್ಕ್ ಇನ್ ಪ್ರೋಗ್ರೆಸ್ ಲೆಜರ್ ಕಂಟ್ರೋಲ್ ಅಕೌಂಟ್. ಯಾವ್ದು ಅದನ್ನ ಕಳಿಸ್ತಾ ಇದೆ? ಸ್ಟೋರ್ಸ್ ಲೆಜರ್. ಸೊ ಎಂಟ್ರಿ ಏನಾಗುತ್ತೆ? ವರ್ಕ್ ಇನ್ ಪ್ರೋಗ್ರೆಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್. ವಿಲ್ ಸಿ ದ ಆನ್ಸರ್ ಅಥವಾ ವಿಲ್ ಕ್ರಾಸ್ ವೆರಿಫೈ ದ ಜನರಲ್ ಎಂಟ್ರಿ. ನಮ್ಮ ಆನ್ಸರ್ ಕರೆಕ್ಟ್ ಇದೆ ನೋಡಿ. ಹೌದು. ವರ್ಕ್ ಇನ್ ಪ್ರೋಗ್ರೆಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ to stores ledger control account. The narration is being entry for the materials issued to production 3,10,000. The next journal entry, the next transaction is indirect materials issued. Indirect material issue ಆದದ್ದು. ಇಂಡೈರೆಕ್ಟ್ ಮೆಟೀರಿಯಲ್ ಅಂತ ಹೇಳಿ ಹೋಗುತ್ತೆ, ಅದು ಫ್ಯಾಕ್ಟರಿ ಹೊರಟ ಆಗುತ್ತೆ. ಅದು ಸೊ ಎಲ್ಲಿಂದ ಮೆಟೀರಿಯಲ್ಸ್ ಇರುವಂತದ್ದು? ಸ್ಟೋರ್ಸ್ ಅಲ್ಲಿ. ಸೊ ಸ್ಟೋರ್ಸ್ ಇಂದ ಫ್ಯಾಕ್ಟರಿ ವರ್ಡ್ ಹೋಗುತ್ತೆ. ಸೊ ಫ್ಯಾಕ್ಟರಿ ವರ್ಡ್ ಕಂಟ್ರೋಲ್ ಅಕೌಂಟ್ is a receiving account and stores ledger control account is a giving account. So receiving account ಅನ್ನು ಡೆಬಿಟ್ ಮಾಡಿ, giving account ಅನ್ನು ಕ್ರೆಡಿಟ್ ಮಾಡಿ, ಜನರಲ್ ಎಂಟ್ರಿ ಏನಾಗುತ್ತೆ? ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ to stores ledger control account. Entry for the indirect materials issued to production 1,500. Next is materials returned from production to stores. ಪ್ರೊಡಕ್ಷನ್ ಇಂದ ಸ್ಟೋರ್ಸ್ ಗೆ ರಿಟರ್ನ್ ಬಂದಿದೆ. ಅಲ್ಲಿ ನಾನು ಹೇಳಿದೆ ನಿಮಗೆ ಎರಡು ರಿಟರ್ನ್ ಇದೆ. ಒಂದು ರಿಟರ್ನ್ ಟು ಸಪ್ಲೈಯರ್, ಸ್ಟೋರ್ ಇಂದ ಸಪ್ಲೈಯರ್ಗೆ. ಇನ್ನೊಂದು ಪ್ರೊಡಕ್ಷನ್ ಇಂದ ಸ್ಟೋರಿಗೆ. ಇದು ಪ್ರೊಡಕ್ಷನ್ ಇಂದ ಸ್ಟೋರಿಗೆ ಈಗ ನಾವು ಮಾತಾಡ್ತಿರುವಂತದ್ದು. ದಟ್ ಈಸ್ ಮೆಟೀರಿಯಲ್ ರಿಟರ್ನ್ ಫ್ರಮ್
production to store ತುಂಬಾ ಕ್ಲಿಯರ್ ಇದೆ. 6000 ಇದೆ. ಸೊ ಏನಾಗುತ್ತೆ, ಯಾವ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ಸ್ಟೋರ್ಸ್ ಪ್ರೊಡಕ್ಷನ್ ಗೆ ಮೆಟೀರಿಯಲ್ಸ್ ಅನ್ನು ಇಶ್ಯೂ ಮಾಡಿತ್ತು. ನಿಮ್ಗೆ ಇಲ್ಲಿ ನೋಡಿರ್ಬೋದು ಥರ್ಡ್ ಡೇ ಟ್ರಾನ್ಸಾಕ್ಷನ್ ನೋಡಿ, ಮೆಟೀರಿಯಲ್ ಇಶ್ಯೂ ಟು ಪ್ರೊಡಕ್ಷನ್ ಅದು 3,10,000. ಅದರಲ್ಲಿ ಒಂದಷ್ಟು ಹಿಂದೆ ಬಂದಿದೆ, ಅಂದ್ರೆ 6,000 ಅಷ್ಟು. ಈಗ ಏನಾಗುತ್ತೆ, ಪ್ರೊಡಕ್ಷನ್ ಇಂದ ಗೂಡ್ಸ್ ಅಥವಾ ಮೆಟೀರಿಯಲ್ ಸ್ಟೋರ್ಸ್ ಗೆ ಮೂವ್ ಆಗುತ್ತೆ, ಹಿಂದೆ ಬರ್ತಾ ಇದೆ. ಸೊ ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ರಿಸೀವ್ ಮಾಡ್ತಾ ಇದೆ, ವರ್ಕ್ ಇನ್ ಪ್ರೋಗ್ರೆಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಕೊಡ್ತಾ ಇದೆ. ಅಂದ್ರೆ ಅದು ಸ್ಟೋರ್ ಪ್ರೊಡಕ್ಷನ್ ಇಂದ ಹೋಗ್ತಾ, ಪ್ರೊಡಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡುವ ಅಕೌಂಟ್ ನಿಮ್ಗೆ ಗೊತ್ತಿದೆ, ವರ್ಕ್ ಇನ್ ಪ್ರೋಗ್ರೆಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್. ಸೊ which account get debited? Stores ledger control account debited because it is receiving back the materials from the production site or work in progress ledger control account. And which account is giving work in progress ledger control account? Then what is the entry? Stores ledger control account debit to work in progress ledger control account. Entry for the materials returned to store from the production 6,000. Very easy, right? Simple. Next is the last entry, last transaction. Material transferred from job PM1 to PM6. I think we didn't come across so far about this type of transaction. We call it is an internal transfer, internal departmental transfer. So illi you should note while discussing about the journal entries, naan helide nimage, none of the control accounts get affected because of this. It is just an interdepartmental or inter-job transfer, alva? So ಏನಾಗುತ್ತೆ ಅಲ್ಲಿ ನಾವು ಕಂಟ್ರೋಲ್ ಅಕೌಂಟ್ ಯಾವುದು ಎಫೆಕ್ಟ್ ಆಗೋದಿಲ್ಲ, ಯಾಕಂದ್ರೆ ಅದು ಸ್ಟೋರ್ಸ್ ಗೆ ಹೋಗಿ ಬರುವಂತದ್ದಲ್ಲ. ಈಗ ಜಾಬ್ ನಂಬರ್ PM1 ಮತ್ತು ಜಾಬ್ ನಂಬರ್ PM6 ಏನಿದೆ ಅವುಗಳ ನಡುವೆ ಆಗುವಂತ ಇಂಟರ್ ಟ್ರಾನ್ಸಾಕ್ಷನ್, ಇಂಟರ್ ಡಿಪಾರ್ಟ್ಮೆಂಟಲ್ ಅಥವಾ ಇಂಟರ್ ಜಾಬ್ ಟ್ರಾನ್ಸಾಕ್ಷನ್ಸ್. ಹಾಗಾಗಿ ಇಲ್ಲಿ ಯಾವುದೇ ಕಂಟ್ರೋಲ್ ಅಕೌಂಟ್ ಎಫೆಕ್ಟ್ ಆಗೋದಿಲ್ಲ, ಹಾಗಾಗಿ ಕಂಟ್ರೋಲ್ ಅಕೌಂಟ್ ಗೆ ಟ್ರಾನ್ಸಾಕ್ಷನ್ಸ್ ಬರೋದಿಲ್ಲ. ಆದ್ರೆ ನಾವು ಏನ್ ಮಾಡ್ತೇವೆ, ಒಂದು ಎಂಟ್ರಿನ ನಾವು ಪಾಸ್ ಮಾಡ್ಬೇಕಾಗುತ್ತೆ. ಯಾವ ಜಾಬ್ ಅಥವಾ ಯಾವ ಡಿಪಾರ್ಟ್ಮೆಂಟ್ ರಿಸೀವ್ ಮಾಡುತ್ತೋ ಅದನ್ನ ಡೆಬಿಟ್ ಮಾಡಬೇಕು, ಮತ್ತೆ ಯಾವ ಜಾಬ್ ಅಥವಾ ಡಿಪಾರ್ಟ್ಮೆಂಟ್ ಅದನ್ನ ಕೊಡುತ್ತೋ ಅದನ್ನ ಕ್ರೆಡಿಟ್ ಮಾಡಬೇಕು. ಸೊ ಇಲ್ಲಿ ಯಾರು ಕೊಡ್ತಾ ಇದ್ದಾರೆ, ಮೆಟೀರಿಯಲ್ ಟ್ರಾನ್ಸ್ಫರ್ ಫ್ರಮ್ ಜಾಬ್ PM1 to PM6. ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, PM1 ಇಂದ PM6 ಗೆ. ಅಂದ್ರೆ PM6 ರಿಸೀವ್ ಮಾಡ್ತಾ ಇದೆ, PM1 ಕೊಡ್ತಾ ಇದೆ. ಸೊ ಯಾವ್ದನ್ನ ಡೆಬಿಟ್ ಮಾಡ್ಬೇಕು ನಾವು, ಜಾಬ್ PM6 ಅಕೌಂಟ್ ಡೆಬಿಟ್ ಟು ಜಾಬ್ PM1 ಅಕೌಂಟ್. ಸೊ ನಾವು ಎಂಟ್ರಿಯನ್ನು ನೋಡೋಣ. ನೋಡಿ, ಜಾಬ್ ನಂಬರ್ PM6 ಅಕೌಂಟ್ ಡೆಬಿಟ್ ಆಗಿದೆ, ಜಾಬ್ ನಂಬರ್ PM1 ಅಕೌಂಟ್ ಕ್ರೆಡಿಟ್ ಆಗಿದೆ. ಎಂಟ್ರಿ ಫಾರ್ ದಿ ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ ಫ್ರಮ್ PM1 to PM6. ರೈಟ್? ಇದು ಪ್ರಾಬ್ಲಮ್ 6 ಮಾರ್ಕ್ಸ್ ಗೆ ಬಂದಿರುವಂತದ್ದು ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ತುಂಬಾ ನೇರವಾಗಿರುವಂತ ಕ್ವೆಶ್ಚನ್, ದೇರ್ ಇಸ್ ನೋ ಎನಿ ಕಾಂಪ್ಲಿಕೇಶನ್ಸ್, ಏನಿಲ್ಲ. ಆ 6 ಎಂಟ್ರೀಸ್ ಬಂದಿದೆ ಅಂಡ್ ಯು ಹ್ಯಾವ್ ಪಾಸ್ ಅರೌಂಡ್ 7 ಎಂಟ್ರೀಸ್ ಬಿಕಾಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಒಂದು ಕಂಬೈನ್ಡ್ ಒಂದೇ ಇದರಲ್ಲಿ 2 ಟ್ರಾನ್ಸಾಕ್ಷನ್, ಒಂದೇ ಟ್ರಾನ್ಸಾಕ್ಷನ್ ಅಲ್ಲಿ 2 ಎಂಟ್ರಿ ಬಂದಿದೆ. ಅಂದ್ರೆ ಯೂಶುವಲ್ ನಾರ್ಮಲ್ ಪರ್ಚೇಸ್ ಮತ್ತು ಸ್ಪೆಷಲ್ ಜಾಬ್ ಪರ್ಚೇಸ್ ಅಂದ್ರೆ. ಸೊ ದಿಸ್ ಇಸ್ ಫಾರ್ 6 ಮಾರ್ಕ್ಸ್ BCom 4th ಸೆಮಿಸ್ಟರ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ಐ ಥಿಂಕ್ ಇದರಲ್ಲಿ ಏನೋ ದೊಡ್ಡ ಡೌಟ್ಸ್ ಬರುವಂತ ಪರವಾಗಿಲ್ಲ, ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ರೈಟ್? ಅಂಡ್ ನಾವ್ ವಿ ಮೂವ್ ಆನ್ ಟು ದ second problem, that is I mean to say that 7th problem. See, pass the necessary journal entries for the following under non-integrated system of accounting for cost. Very clear, right? It is appeared for 12 marks. I'll just read out the journal entries given in this problem. Materials purchased on credit 35,000, wages paid 69,000, material issued to production, material issued for repairs in factory, direct wages allocated to production, indirect wages of the factory. So illi you should note wages paid 69 ಇದೆ, direct wages ಎಷ್ಟು ಅದರಲ್ಲಿ 62, indirect wages ಎಷ್ಟು 7. So ಒಟ್ಟಿಗೆ ಎಷ್ಟಾಯಿತು, 62 plus 7 69 ಆಯಿತು. You can see this is incurrence of wages and this is absorption of wage. You should note that. Other factory overhead 62,000 ಇದೆ, factory overhead absorbed is 70. So here it is a case of over absorption. ನೋಡಿ 8,000 ಜಾಸ್ತಿ ಅಬ್ಸಾರ್ಬ್ ಆಗಿದೆ. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್ ಅಬ್ಸಾರ್ಬ್ಡ್ 40 ಕೊಟ್ಟಿದ್ದಾರೆ. ಅಂದ್ರೆ ಇನ್ಕಮ್ ಎಷ್ಟು ನೋಡೋಣ. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಪೇಯ್ಡ್ 35,800. ಸೊ ಇಟ್ ಈಸ್ ಆಲ್ಸೋ ಅನ್ ಓವರ್ ಅಬ್ಸಾರ್ಪ್ಷನ್ ಕೇಸ್. 40,000 ಓವರ್ ಅಬ್ಸಾರ್ಬ್ ಆದದ್ದು, ಬಟ್ ಆಕ್ಚುಲಿ ಇನ್ಕರ್ ಆದದ್ದು 35,800. ಇಟ್ಸ್ ಆಲ್ಸೋ ಅನ್ ಓವರ್ ಅಬ್ಸಾರ್ಪ್ಷನ್ ಕೇಸ್. Selling and distribution overhead paid 26, selling and distribution overhead allotted. ಅದನ್ನ I should say absorb. Allotted ಅಂತಂದ್ರೆ the better word ಯಾವುದು, absorbed ಅಂತ ಯೂಸ್ ಮಾಡ್ಬೇಕು ಆಕ್ಚುಲಿ, ಬಟ್ allotted ಹೇಳಿದೆ, ಬಟ್ ಅದರ ಅರ್ಥ absorbed ಅಂತ ಹೇಳಿ 24.
ಸೊ ಇಲ್ಲಿ ಅಬ್ಸಾರ್ಬ್ಡ್ ಅಥವಾ ಅಲಾಟ್ ಆದ್ದು ಕಡಿಮೆ 24, ಅದೇ ಎಷ್ಟು ಪೇಡ್ ಆಗಿದೆ 26. ಸೊ ಇದು ಇಟ್ ಈಸ್ ಎ ಕೇಸ್ ಆಫ್ ಅಂಡರ್ ಅಬ್ಸಾರ್ಪ್ಷನ್ ಅಂದ್ರೆ ಕಡಿಮೆ ಚಾರ್ಜ್ ಆಗಿದೆ, ಕಡಿಮೆ ಅಬ್ಸಾರ್ಬ್ ಆಗಿದೆ. ಸೊ this is what the basic analysis of the problem, and we'll see that how the entries we need to pass under this. The material purchased on credit, ನಿಮಗೆಲ್ಲ ಗೊತ್ತಿದೆ, ಕ್ಯಾಶ್ ಆಗಲಿ ಕ್ರೆಡಿಟ್ ಆಗಲಿ ಏನಾಗುತ್ತೆ, ಅದು ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್. ಸೊ ಜನರಲ್ ಎಂಟ್ರಿ ಏನಾಗುತ್ತೆ, ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್. ಎಂಟ್ರಿ ಫಾರ್ ದ ಪರ್ಚೇಸ್ ಆಫ್ ಮೆಟೀರಿಯಲ್ ಆನ್ ಕ್ರೆಡಿಟ್ 35,000. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ, ವೇಜಸ್ ಪೇಡ್ 69,000 ಇದೆ. ಏನಾಗುತ್ತೆ, ಯಾವ ಅಕೌಂಟ್ ಬರುತ್ತೆ, ವೇಜಸ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಅಲ್ವಾ. 2 ಏನಾಗುತ್ತೆ, ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್. ಆಸ್ ಯು ಆಲ್ ನೋ, wages control account debit to cost ledger control account. Entry for the wages, both direct and indirect paid 69,000. ಒಟ್ಟಿಗೆ ಇದೆ, direct wages paid both including direct and indirect. Now material issued to production 30,000. Normally ಇಲ್ಲಿ ಒಂದು ನೀವು ನೋಟ್ ಮಾಡ್ಕೋಬೇಕು, wages paid ಆದ ನಂತರ ನಾವು ಥರ್ಡ್ ಎಂಟ್ರಿ ಮೆಟೀರಿಯಲ್ ಇಶ್ಯೂ ಟು ಪ್ರೊಡಕ್ಷನ್ ಇದೆ. ಬಟ್ ಬೇರೆ ಕೇಸಲ್ಲಿ ಯಾವಾಗ ಅಬ್ಸಾರ್ಪ್ಷನ್ ಕೊಟ್ಟಿರೋದಿಲ್ಲ, ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನ ಇಂಡೈರೆಕ್ಟ್ ಮತ್ತು ಡೈರೆಕ್ಟ್ ವೇಜಸ್ ಅಲ್ಲೇ ಅಬ್ಸಾರ್ಪ್ಷನ್ ಎಂಟ್ರಿಯನ್ನು ಪಾಸ್ ಮಾಡ್ತೇವೆ. ಅದು ಹೇಗೆ, ಯಾವುದಕ್ಕೆ ಟ್ರಾನ್ಸ್ಫರ್. ಬಟ್ ಇಲ್ಲಿ ಅವ್ರು ಸ್ಪೆಸಿಫಿಕ್ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್ ಅಲಾಟೆಡ್ ಟು ಪ್ರೊಡಕ್ಷನ್ ಇಷ್ಟು, ಇಂಡೈರೆಕ್ಟ್ ವೇಜಸ್ ಇಷ್ಟು ಅಂತ. ಹಾಗಾಗಿ ಅದನ್ನ ಇದನ್ನ ಪಾಸ್ ಮಾಡಿದ ನಂತರ ಆ ಪರ್ಟಿಕ್ಯುಲರ್ ಎಂಟ್ರೀಸ್ ಅನ್ನು ಪಾಸ್ ಮಾಡಬಹುದು. ಸೊ ಮೆಟೀರಿಯಲ್ ಇಶ್ಯೂ ಟು ಪ್ರೊಡಕ್ಷನ್ ಎಷ್ಟು 30,000. ಎಲ್ಲಿಂದ ಮೆಟೀರಿಯಲ್ ಹೋಗ್ತಾ ಇದೆ, ಸ್ಟೋರ್ಸ್ ಲೆಜರ್ ಇಂದ ವರ್ಕಿಂಗ್ ಪ್ರೋಗ್ರೆಸ್ ಲೆಜರ್. ಸೊ ಎಂಟ್ರಿ ಏನಾಗುತ್ತೆ, ಎಂಟ್ರಿ ಬಿಕಮ್ ವರ್ಕ್ ಇನ್ ಪ್ರೋಗ್ರೆಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್. ವರ್ಕ್ ಇನ್ ಪ್ರೋಗ್ರೆಸ್ ರಿಸೀವ್ ಮಾಡ್ತಾ ಇದೆ ಪ್ರೊಡಕ್ಷನ್, ಸ್ಟೋರ್ಸ್ ಕಳಿಸ್ತಾ ಇದೆ. ಎಂಟ್ರಿ ಫಾರ್ ದ ಮೆಟೀರಿಯಲ್ ಇಶ್ಯೂಡ್ ಟು ಪ್ರೊಡಕ್ಷನ್ 30,000. ನೆಕ್ಸ್ಟ್ ಈಸ್ ಮೆಟೀರಿಯಲ್ ಇಶ್ಯೂಡ್ ಫಾರ್ ರಿಪೇರ್ಸ್ ಇನ್ ಫ್ಯಾಕ್ಟರಿ. ನೆನ್ಪಿಟ್ಕೊಳ್ಳಿ, ಯಾವುದೇ ಮೆಟೀರಿಯಲ್ ರಿಪೇರಿಗೋಸ್ಕರ ಅಥವಾ ರಿಪೇರ್ ಪರ್ಪಸ್ ಇಶ್ಯೂ ಆದ್ರೆ ಅದು ಇಂಡೈರೆಕ್ಟ್ ಮೆಟೀರಿಯಲ್ ಆಗುತ್ತೆ. ಇಂಡೈರೆಕ್ಟ್ ಮೆಟೀರಿಯಲ್ ಫ್ಯಾಕ್ಟರಿಗೆ ಇಶ್ಯೂ ಆದಾಗ ಅದು ಫ್ಯಾಕ್ಟರಿ ಓವರ್ಹೆಡ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಅದನ್ನ ಏನಂತ ಕನ್ಸಿಡರ್ ಮಾಡ್ತೇವೆ ನಾವು, ಸ್ಟೋರ್ಸ್ ಇಂದ ಹೋಗಿದೆ ಬಟ್ ಯಾವ ರೀತಿ ಡೈರೆಕ್ಟ್ ಮೆಟೀರಿಯಲ್ ಅಲ್ಲ. ಬಟ್ ಯಾವ ವರ್ಕ್ ಇನ್ ಪ್ರೋಗ್ರೆಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಹೋಗೋದಿಲ್ಲ. ಹಾಗಾದ್ರೆ ಯಾವ ಅಕೌಂಟ್ ಹೋಗುತ್ತೆ, ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್. ಸೊ ಎಂಟ್ರಿ ಇಸ್ ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್. ವಿಲ್ ಚೆಕ್ ದ ಎಂಟ್ರಿ, ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ನೋಡಿ 5,000 ಟು ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್. ನರೇಶನ್ ಏನು, ಎಂಟ್ರಿ ಫಾರ್ ದ ಮೆಟೀರಿಯಲ್ ಇಶ್ಯೂಡ್ ಫಾರ್ ರಿಪೇರ್ಸ್ ಇನ್ ದ ಫ್ಯಾಕ್ಟರಿ, ಅದು ಇಂಡೈರೆಕ್ಟ್ ಮೆಟೀರಿಯಲ್ ಆಗುತ್ತೆ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಅಲೋಟೆಡ್ ಟು ಪ್ರೊಡಕ್ಷನ್. ನಿಮ್ಗೆ ಗೊತ್ತಿದೆ, ವೇಜಸ್ ಪೇಡ್ ಅದರಲ್ಲಿ 69,000, ಅದರಲ್ಲಿ 62,000 ಡೈರೆಕ್ಟ್ ವೇಜಸ್, ಅದು ಪ್ರೊಡಕ್ಷನ್ ಗೆ ಅಲಾಟ್ ಆಗಬೇಕು. ಪ್ರೊಡಕ್ಷನ್ ಅಕೌಂಟ್ ಅನ್ನು ರೆಪ್ರೆಸೆಂಟ್ ಮಾಡಬೇಕು ವೇಜಸ್ ಕಂಟ್ರೋಲ್ ಅಕೌಂಟ್. ಈಗ ವೇಜಸ್ ಎಲ್ಲಿದೆ, ವೇಜಸ್ ಕಂಟ್ರೋಲ್ ಅಕೌಂಟ್ ಇದೆ. ಬಿಕಾಸ್ ವೇಜಸ್ ಪೇಡ್ ಆದಾಗ ವೇಜಸ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಆಗಿತ್ತು. ಈಗ ಅದನ್ನ ಪ್ರೊಡಕ್ಷನ್ ಗೆ ಕಳಿಸಬೇಕು, ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಲೆಜರ್ ಕಳಿಸಬೇಕು. ಸೊ ಏನಾಗುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ವೇಜಸ್ ಕಂಟ್ರೋಲ್ ಅಕೌಂಟ್. ನೋಡಿ ಎಂಟ್ರಿ ನೋಡಿ, ವರ್ಕ್ ಇನ್ ಪ್ರೋಗ್ರೆಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ವೇಜಸ್ ಕಂಟ್ರೋಲ್ ಅಕೌಂಟ್ ಎಷ್ಟು 62,000. ಇಲ್ಲಿ ಅವರು ಕಂಬೈನ್ ಮಾಡಿದ್ದಾರೆ, ಬೇಕಂದ್ರೆ ಇನ್ನೊಂದು ಎಂಟ್ರಿ ಇದೆ ನೋಡಿ, ಇಂಡೈರೆಕ್ಟ್ ವೇಜಸ್ ಆಫ್ ಫ್ಯಾಕ್ಟರಿ 7,000. ಒಟ್ಟಿಗೆ ಏನಾಗುತ್ತೆ, ಅದು ಕಂಬೈನ್ಡ್ ಎಂಟ್ರಿಯನ್ನು ನಾವು ಪಾಸ್ ಮಾಡಬಹುದು, ಇಂಡಿವಿಜುವಲ್ ಮಾಡಬಹುದು. ಕಂಬೈನ್ಡ್ ಈಸಿ ನೋಡಿ, ಅರ್ಥ ಆಗಿದೆ. ವರ್ಕ್ ಇನ್ ಪ್ರೋಗ್ರೆಸ್ 62,000 ಡೆಬಿಟ್, ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ 7,000. ಬಿಕಾಸ್ ಇಂಡೈರೆಕ್ಟ್ ವೇಜಸ್ ಎಲ್ಲಿಗೆ ಹೋಗುತ್ತೆ, ಇಟ್ ಬಿಕಮ್ ದ ಫ್ಯಾಕ್ಟರಿ ಓವರ್ಹೆಡ್ ಅಲ್ವಾ. ಸೊ ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು, ಅದು ಡೆಬಿಟ್ ಆಗುತ್ತೆ. ಟು ವೇಜಸ್ ಕಂಟ್ರೋಲ್ ಅಕೌಂಟ್ 69,000. Entry for the wages allocated to production and indirect wages to factory overhead. ಅಲ್ಲಿಗೆ wages allocation clear ಆಯ್ತು. ನೆಕ್ಸ್ಟ್ ಅದರ್ ಫ್ಯಾಕ್ಟರಿ ಓವರ್ಹೆಡ್ಸ್ ಅಂತ ಇದೆ, ಎಷ್ಟಿದೆ 62,000. ಇದು ಇನ್ಕರ್ಡ್ ಅಥವಾ ಪೇಯ್ಡ್ ಅಂತ ನಾವು ಕನ್ಸಿಡರ್ ಮಾಡೋದು. ಅದಕ್ಕೊಂದು ಎಂಟ್ರಿ ಪಾಸ್ ಮಾಡಬೇಕು. ಏನಾಗುತ್ತೆ ಎಂಟ್ರಿ, ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್. ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಆದ್ರೆ ನಿಮ್ಗೆ ಗೊತ್ತಿದೆ, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಡೆಬಿಟ್ ಟು ಕ್ಯಾಶ್ ಅಂತ ಮಾಡ್ತೇವೆ. ಇಲ್ಲಿ ಏನಿದೆ, ನಾನು ಹೇಳಿದೆ ನಿಮಗೆ, ಅದು ಹೆಚ್ಚಿನ ಸಲ ನಾನು ರಿಪೀಟ್ ಮಾಡಿದೆ. ಆ ಕ್ಯಾಶ್ ಅನ್ನ, ಬ್ಯಾಂಕ್ ಅನ್ನ, ಕ್ರೆಡಿಟರ್ ಅನ್ನ, ಡೆಟಾರ್ ಅನ್ನ ರೆಪ್ರೆಸೆಂಟ್ ಮಾಡೋದು ಅದು ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್. ಸೊ ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್. ಎಂಟ್ರಿ ಫಾರ್ ದಿ ಫ್ಯಾಕ್ಟರಿ ಓವರ್ಹೆಡ್ ಇನ್ಕರ್ಡ್. ನೆಕ್ಸ್ಟ್ ಈಗ ಅದರ ಅಬ್ಸಾರ್ಪ್ಷನ್ ಎಂಟ್ರಿ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ಫ್ಯಾಕ್ಟರಿ ಓವರ್ಹೆಡ್ ಅಬ್ಸಾರ್ಬ್ಡ್ ಎಷ್ಟು 70,000. ಸೊ ಎಂಟ್ರಿ ಫಾರ್ ದಟ್ ಎಲ್ಲಿಗೆ ಅಬ್ಸಾರ್ಬ್ ಆಗುತ್ತೆ, ಫ್ಯಾಕ್ಟರಿ ಓವರ್ಹೆಡ್ ಪ್ರೊಡಕ್ಷನ್ ಅಲ್ಲಿ. ಪ್ರೊಡಕ್ಷನ್ ಅಕೌಂಟ್ ಅನ್ನು ರೆಪ್ರೆಸೆಂಟ್ ಮಾಡುವಂತ ಅಕೌಂಟ್ ಯಾವುದು, ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಟು ಫ್ಯಾಕ್ಟರಿ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್. ಅಂದ್ರೆ ಆ ಫ್ಯಾಕ್ಟರಿ ಓವರ್ಹೆಡ್ ಏನ್ ಇನ್ಕರ್ ಆಗಿದೆ ಅದನ್ನು ನಾವು ವರ್ಕ್ ಇನ್ ಪ್ರೋಗ್ರೆಸ್ ಗೆ ಕಳಿಸುವಂತದ್ದು. ಬಟ್ ಇಲ್ಲಿ ಎಷ್ಟು ಚಾರ್ಜ್ ಮಾಡಿದ್ದಾರೆ ಫ್ಯಾಕ್ಟರಿ ಓವರ್ಹೆಡ್ ಅನ್ನು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಗೆ 70,000 ಮಾಡಿದ್ದಾರೆ. ಬಟ್ ಆಕ್ಚುಲಿ ಎಷ್ಟಾಗಿದೆ 62,000. ನಾನು ಆಗ ಹೇಳಿದ್ದೆ ನಿಮ್ಗೆ ಎಷ್ಟು, ಫ್ಯಾಕ್ಟರಿ ಓವರ್ಹೆಡ್ 62 ಮತ್ತು ಇದು 70. ಇಟ್ ಈಸ್ ಎ ಕೇಸ್ ಆಫ್ ಅಂಡರ್ ಓವರ್ ಅಬ್ಸಾರ್ಪ್ಷನ್ ಅಂತ ಹೇಳಿದೆ.
ಬಟ್ ಇಲ್ಲಿ ನೀವು ನೋಟ್ ಮಾಡಬೇಕು ಏನಂತ ಹೇಳಿದ್ರೆ, ಇದು 7,000 ಕೂಡ ಫ್ಯಾಕ್ಟ್ರಿ ಓವರ್ ಹೆಡ್. ನನಗೆ ಇದನ್ನ ಕನ್ಸಿಡರ್ ಮಾಡಲಿಲ್ಲ, ನಾನು ಜಸ್ಟ್ ಪ್ರಾಬ್ಲಮ್ ನೋಡಿ ಹೇಳಿದ್ದೆ. ಐ ಜಸ್ಟ್ ಲುಕ್ಡ್ ಎಟ್ ದ ಪ್ರಾಬ್ಲಮ್. ಇಲ್ಲಿ ಇದನ್ನ ನೋಡಿ ಮಾತ್ರ ನಾನು ಹೇಳಿದ್ದೆ. ಬಟ್ ಯು ಶುಡ್ ನೋ, ಅಲ್ಲಿ ಫ್ಯಾಕ್ಟ್ರಿ ಓವರ್ ಅದು ಮಾತ್ರ ಇರೋದಲ್ಲ, ಈ 7,000 ಏನಿದೆ ವೇಜಸ್, ಅದು ಕೂಡ ಇಂಡೈರೆಕ್ಟ್ ಓವರ್ ಹೆಡ್, ಅದು ಫ್ಯಾಕ್ಟ್ರಿ ಓವರ್ ಹೆಡ್ ಆಗುತ್ತೆ. ಹಾಗಾದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ನೋಡಿ ಇನ್ಕರ್ ಆದದ್ದು ಒಂದು ವೇಜಸ್ ನ ರೂಪದಲ್ಲಿ, ಇಂಡೈರೆಕ್ಟ್ ವೇಜಸ್ ರೂಪದಲ್ಲಿ 7,000, ಇನ್ನೊಂದು ಫ್ಯಾಕ್ಟ್ರಿ ಓವರ್ ಹೆಡ್ ರೂಪದಲ್ಲಿ ಎಷ್ಟಾಗಿದೆ 62,000. ಮತ್ತು ಇನ್ನೊಂದಿದೆ ಯಾವುದು, ಫ್ಯಾಕ್ಟ್ರಿ ಓವರ್ ಹೆಡ್ ಮೆಟೀರಿಯಲ್ಸ್ ನೋಡಿ 5,000. ಐ ರಿಪೀಟ್, ಕನ್ಫ್ಯೂಸ್ ಆಗ್ಬೇಡಿ. ನಾನು ಫಸ್ಟ್ ಗೆ ಏನ್ ಹೇಳಿದೆ ಅಂದ್ರೆ ಡಿಸ್ಕಸ್ ಮಾಡಿ, when I discussed the problem, ನಾನು ಇನಿಷಿಯಲಿ ಪ್ರಾಬ್ಲಮ್ ಡಿಸ್ಕಸ್ ಮಾಡುವಾಗ ಅಂದ್ರೆ ಅದನ್ನ ಅನಾಲಿಸಿಸ್ ಮಾಡುವಾಗ ಹೇಳಿದೆ ನೋಡಿ, ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ 70,000 ಅಬ್ಸಾರ್ಬ್ ಆಗಿದೆ, ಬಟ್ ಇನ್ಕರ್ ಆದದ್ದು ಎಷ್ಟು 62,000 ಅಂತ. ಬಟ್ ಇಲ್ಲಿ ನೋಟ್ ಮಾಡ್ಕೋಬೇಕು, ಅದು ಆಕ್ಚುಲಿ 62,000 ಏನಿದೆ ದಟ್ ಈಸ್ ಜಸ್ಟ್ ಅದರ್ ಫ್ಯಾಕ್ಟ್ರಿ ಓವರ್ ಹೆಡ್. ಬಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಯಾವ್ದೆಲ್ಲ ಆಗುತ್ತೆ, ಅದರ್ ಫ್ಯಾಕ್ಟ್ರಿ ಓವರ್ ಹೆಡ್ ಜೊತೆಗೆ ಇಂಡೈರೆಕ್ಟ್ ವೇಜಸ್ ಕೂಡ ಫ್ಯಾಕ್ಟ್ರಿ ಓವರ್ ಹೆಡ್ ಆಗುತ್ತೆ 7,000. ಸೊ 62 7 ಎಷ್ಟಾಯ್ತು 69. ಅದೇ ರೀತಿ ಮೆಟೀರಿಯಲ್ಸ್ ಇಶ್ಯೂಡ್ ಫಾರ್ ರಿಪೇರ್ಸ್ ಏನಿದೆ, ಇಂಡೈರೆಕ್ಟ್ ಮೆಟೀರಿಯಲ್, ಅದು ಕೂಡ ಫ್ಯಾಕ್ಟ್ರಿ ಓವರ್ ಹೆಡ್ ಆಗುತ್ತೆ. ಹಾಗಾದ್ರೆ ಎಷ್ಟಾಯ್ತು ಇಲ್ಲಿ 62 + 7 69 + 5,000 74. ಈಗ ಹೇಳಿ, ನಾವು ಆಗ ಅನಾಲಿಸಿಸ್ ಮಾಡುವಾಗ ಅದು ಓವರ್ ಅಬ್ಸಾರ್ಪ್ಷನ್ ಆಗಿದೆ ಅಂತ ಹೇಳಿದೆ, ಬಟ್ ಆಕ್ಚುಲಿ ಏನಾಗಿದೆ, ಅದು ಅಂಡರ್ ಅಬ್ಸಾರ್ಪ್ಷನ್ 74,000 ಆಗುತ್ತೆ ಎಲ್ಲಾ ಫ್ಯಾಕ್ಟ್ರಿ ಓವರ್ ಹೆಡ್ ಅಂಶಗಳನ್ನ ಸೇರಿಸಿದ್ರೆ. 62,000 + 769 + 5 74,000. But actually ಎಷ್ಟು 70,000. So it is an under absorption case related to the factory overhead. We'll see what they did next. ಇಲ್ಲಿ ನೋಡಿ, overhead adjustment account or profit and loss account debit to factory overhead control account 4,000. ನೋಡಿ, ಈ 4,000 ಬಂದದ್ದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಇದೆಲ್ಲ ಸೇರಿಸಿ 62,000 + 7 69 + 5 ಅದೆಲ್ಲವೂ ಕೂಡ ಫ್ಯಾಕ್ಟ್ರಿ ಓವರ್ ಹೆಡ್ ನ ಅಂಶಗಳು. ಅದು ಸೇರಿಸಿದ್ರೆ 74 ಆಗುತ್ತೆ. ಫ್ಯಾಕ್ಟ್ರಿ ಓವರ್ ಹೆಡ್ ಅಬ್ಸಾರ್ಬ್ ಆದದ್ದು ಎಷ್ಟು 70ಗೆ. ಹಾಗಾದ್ರೆ ಅಂಡರ್ ಅಬ್ಸಾರ್ಪ್ಷನ್ ಎಷ್ಟಾಗಿದೆ 4,000. ಅದನ್ನೇ ಇಲ್ಲಿ ಅವರು ತೋರಿಸಿರುವಂತದ್ದು. ನಿಮ್ಗೆ ಗೊತ್ತಿದೆ, ಯಾವಾಗ ಓವರ್ ಹೆಡ್ ಅಂಡರ್ ಅಬ್ಸಾರ್ಪ್ಷನ್ ಆಗುತ್ತೆ ಆವಾಗ ಓವರ್ ಹೆಡ್ ಅಡ್ಜಸ್ಟ್ಮೆಂಟ್ ಡೆಬಿಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಓವರ್ ಹೆಡ್ ಅಡ್ಜಸ್ಟ್ಮೆಂಟ್ ಡೆಬಿಟ್. ಮತ್ತು ಯಾವ ಅಕೌಂಟ್ ಅದು, ಯಾವ ಓವರ್ ಹೆಡ್ ಅಂಡರ್ ಅಬ್ಸಾರ್ಪ್ಷನ್ ಆಗಿರುವಂತದ್ದು ಫ್ಯಾಕ್ಟ್ರಿ. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್, ಎಂಟ್ರಿ ಫಾರ್ ದ ಲಾಸ್ ಆನ್ ಅಂಡರ್ ರಿಕವರಿ ಟ್ರಾನ್ಸ್ಫರ್, ಅಥವಾ ಎಂಟ್ರಿ ಫಾರ್ ಅಂಡರ್ ರಿಕವರಿ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಬರೆಯಬಹುದು 4,000. ಸೊ ನೀವು ಜನರಲ್ ಎಂಟ್ರಿ ಅನ್ನ ಒಂದು ವೇಳೆ ಇದು ಅರ್ಥ ಆಗದಿದ್ರೆ ಇನ್ನೊಂದ್ಸಲ ಓದ್ಕೊಂಡು ಈ ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡಿ. ಸೊ ದೆನ್ ಯು ವಿಲ್ ಗೆಟ್ ದ ಕ್ಲಾರಿಟಿ. ಡೋಂಟ್ ವರಿ, ಇಟ್ಸ್ ಅನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಫಾರ್ 12 marks. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಬ್ಸಾರ್ಬ್ಡ್ ಇದೆ ಎಷ್ಟು 40,000. ಅಲ್ಲಿ ಪೇಯ್ಡ್ ಎಷ್ಟು 35,800. ಬಹುಶಃ ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಆದ ಹಾಗೆ ಬೇರೆ ಯಾವುದು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಗೆ ಸಂಬಂಧಪಟ್ಟಂತ ಓವರ್ ಹೆಡ್ ಇಲ್ಲ. ಬಿಕಾಸ್ ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಬಂದಾಗ ನೀವು ನೋಡ್ಬೇಕು, ಅದು ಅದರ್ ಫ್ಯಾಕ್ಟ್ರಿ ಇದೆ, ಮತ್ತೆ ಇಂಡೈರೆಕ್ಟ್ ವೇಜಸ್ ಕೂಡ ಫ್ಯಾಕ್ಟ್ರಿ ಓವರ್ ಹೆಡ್ ಆಗುತ್ತೆ. ಇಂಡೈರೆಕ್ಟ್ ಮೆಟೀರಿಯಲ್ಸ್ ಅಂದ್ರೆ ಮೆಟೀರಿಯಲ್ ಇಶ್ಯೂಡ್ ಫಾರ್ ರಿಪೇರ್ಸ್ ಅಂತ ಕೊಟ್ಟು ಕೂಡ ಅದು ಇಂಡೈರೆಕ್ಟ್ ಮೆಟೀರಿಯಲ್ ಅಂತ ಅಲ್ವಾ. ಸೊ ಅದೆಲ್ಲವೂ ಕೂಡ ಅದರ ಪಾರ್ಟ್ ಆಗುತ್ತೆ ಫ್ಯಾಕ್ಟ್ರಿ ಓವರ್ ಹೆಡ್. ಹಾಗಾಗಿ ಅಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಗಳು ಬಂದಿರುವಂತದ್ದು. ಈಗ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಬ್ಸಾರ್ಬ್ಡ್ ಎಷ್ಟು 40,000. ಸರ್ ಇಲ್ಲಿ ಕೊಟ್ಟ ಪ್ರಕಾರ ನಾವು ಎಂಟ್ರಿ ಮಾಡೋಣ, ಅದು ಅಬ್ಸಾರ್ಪ್ಷನ್ ಅನ್ನ ಫಸ್ಟ್ ಮಾಡೋಣ ಪ್ರಾಬ್ಲಮ್, ಅಥವಾ ಅದನ್ನ ಇನ್ಕರೆನ್ಸ್ ಅನ್ನ ಮತ್ತೆ ಮಾಡಬಹುದು, ಅದು ದೇರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಸೊ ಇಲ್ಲಿ ಇನ್ಕರೆನ್ಸ್ ಅನ್ನ ಫಸ್ಟ್ ಮಾಡಿದ್ದಾರೆ. ಇಲ್ಲಿ ಆಕ್ಚುಲಿ ಎಂಟ್ರಿಯಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಾಗ ಏನು ಅಡ್ಮಿನಿಸ್ಟ್ರೇಷನ್ ಅವರು ಅಬ್ಸಾರ್ಬ್ ಫಸ್ಟ್ ಕೊಟ್ಟಿದ್ದಾರೆ, ನಂತರ ಪೇಯ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಂಟ್ರಿ ಮಾಡುವಾಗ ಏನ್ ಮಾಡಿದ್ದಾರೆ, ಪೇಯ್ಡ್ ಫಸ್ಟ್ ಮಾಡಿದ್ದಾರೆ, ನೋ ಪ್ರಾಬ್ಲಮ್. ಅದು ನೀವು ಆ ಕಡೆ ಈ ಕಡೆ ಮಾಡಿದ್ರೆ ಆಕ್ಚುಲಿ ಏನು ಪೇಯ್ಡ್ ಆದ ನಂತರ ಅಬ್ಸಾರ್ಬ್ ಆಗೋದು, ಅದೇ ಕರೆಕ್ಟ್. ಸೊ ಈಗ ಪೇಯ್ಡ್ ಗೆ ನೀವು ಎಂಟ್ರಿ ಪಾಸ್ ಮಾಡೋದಾದ್ರೆ ಆಫೀಸ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಬಿಟ್ಟು ಕಾಸ್ಟ್ ಪ್ರೆಜರ್ ಕಂಟ್ರೋಲ್ ಅಕೌಂಟ್ ನಿಮ್ಗೆಲ್ಲ ಗೊತ್ತಿದೆ. ಎಂಟ್ರಿ ಫಾರ್ ದಿ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಇನ್ಕರ್ 35,800. Now you know that what is the incurred absorbed administration, office and administration overhead 40,000. So we'll pass an entry for that as well. Now where are you going to transfer that administration, office and administration overhead? Where are you going to transfer? You are going to transfer it to finished goods ledger control account. So ಯಾವ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀರಿ ಅದನ್ನ ನಾವು ರಿಸೀವಿಂಗ್ ಅಕೌಂಟ್ ಅಂತ ಹೇಳ್ತೇವೆ. ಅದು ಎಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ ಅದನ್ನ ನಾವು ಗಿವಿಂಗ್ ಅಕೌಂಟ್ ಅಂತ ಹೇಳ್ತೇವೆ. ಸೊ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ ನಾವು ಫಿನಿಶ್ ಗೂಡ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಗೆ ಓವರ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅನ್ನು. ಸೊ ಫಿನಿಶ್ ಗೂಡ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್. ಸೊ ಏನನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ, ಆಫೀಸ್ ಓವರ್ ಹೆಡ್ ಅಥವಾ ಅಡ್ಮಿನಿಸ್ಟ್ರೇಷನ್ ಟು ಆಫೀಸ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಕ್ರೆಡಿಟ್. Entry for the office and administration overhead absorbed in production and absorbed in finished goods ಅಂತ ನೀವು ಬರೆಯಬಹುದು 40,000. Now we can see 35,800 is paid and 40,000 is absorbed.
So it is a case of over absorption alva. So over absorption ಆದಾಗ ಏನಾಗುತ್ತೆ, ಹೇಗೆ ಅಂಡರ್ ಅಬ್ಸಾರ್ಪ್ಷನ್ ಆದಾಗ ಓವರ್ ಅಡ್ಜಸ್ಟ್ಮೆಂಟ್ ಡೆಬಿಟ್ ಆಯಿತು, ಅದೇ ಓವರ್ ಅಬ್ಸಾರ್ಪ್ಷನ್ ಆದಾಗ ಓವರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟ್ ಆಗುತ್ತೆ. ಸೊ ಯಾವ ನೋಡಿ ಇಲ್ಲಿ 2 ಓವರ್ ಅಡ್ಜಸ್ಟ್ಮೆಂಟ್ ಇದೆ. ಸೊ ಎಂಟ್ರಿ ಏನಾಗುತ್ತೆ, ಯಾವ ಓವರ್ ಹೆಡ್ ಇದು, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಯು ಕ್ಯಾನ್ ರೈಟ್ ಆಫೀಸ್ ಅಟ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ ಟು ಓವರ್ ಹೆಡ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಆರ್ ಕಾಸ್ಟಿಂಗ್ ಅಕೌಂಟ್. ನಾನು ಅದು ಹೇಳಿದ್ದೆ ನಿಮಗೆ ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ. ಸೊ ಒನ್ಸ್ ಅಗೇನ್ ನಾನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. 4200 ಅದು ಡಿಫರೆನ್ಸ್, ಇದು 40,000 ಮೈನಸ್ 35,800, 4200 ಓವರ್ ಅಬ್ಸಾರ್ಪ್ಷನ್ ಆಗಿದೆ. ಎಂಟ್ರಿ ಫಾರ್ ದಿ ಪ್ರಾಫಿಟ್ ಆನ್ ಓವರ್ ರಿಕವರಿ, ಅದನ್ನ ನಾವು ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬಹುದು. ಆರ್ ಯು ಕ್ಯಾನ್ ಜಸ್ಟ್ ರೈಟ್ ಎಂಟ್ರಿ ಫಾರ್ ಓವರ್ ರಿಕವರಿ ಆಫ್ ದಿ ಆಫೀಸ್ ಓವರ್ ಹೆಡ್ ಟ್ರಾನ್ಸ್ಫರ್. ನೆಕ್ಸ್ಟ್ ಇರುವಂತದ್ದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಪೇಡ್ 26,000. ಈಗ ಪೇಡ್ ಎಂಟ್ರಿ ಅನ್ನು ನಾವು ಪಾಸ್ ಮಾಡೋದಾದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್, ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್ ನಿಮ್ಗೆ ಗೊತ್ತಿದೆ ಎಲ್ಲವೂ ಕೂಡ. ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್, ಕಾಸ್ಟ್ ಲೆಜರ್ ಕಂಟ್ರೋಲ್ ಅಕೌಂಟ್. ಎಂಟ್ರಿ ಫಾರ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇನ್ಕರ್ 26. ನೆಕ್ಸ್ಟ್ ಇರುವಂತದಲ್ಲಿ ಕೊಟ್ಟಿದ್ದಾರೆ ಅಬ್ಸಾರ್ಬ್ಡ್ ಅಲಾಟೆಡ್ ಅಂತ ಕೊಟ್ಟಿದ್ದಾರೆ 24,000. ಅದಕ್ಕೊಂದು ಎಂಟ್ರಿ ಪಾಸ್ ಮಾಡಬೇಕು. ಏನು ಅದೆಲ್ಲಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಎಲ್ಲಿ ಹೋಗುತ್ತೆ, that goes to cost of sales. I told you that factory overhead, work in progress ledger control account ಹೋಗುತ್ತೆ, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಫಿನಿಶ್ ಗೂಡ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟಿಂಗ್ ಹೋಗುತ್ತೆ, ಕಾಸ್ಟ್ ಆಫ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಕಾಸ್ಟ್ ಆಫ್ ಸೇಲ್ಸ್ ಅಕೌಂಟಿಂಗ್ ಹೋಗುತ್ತೆ. ಸೊ ಕಾಸ್ಟ್ ಆಫ್ ಸೇಲ್ಸ್ ಅಕೌಂಟಿಗೆ ಅದನ್ನ ಸೇರಿಸಿ, ಸೊ ರಿಸೀವಿಂಗ್ ಅಕೌಂಟ್ ಇಸ್ ಕಾಸ್ಟ್ ಆಫ್ ಸೇಲ್ಸ್ ಅಕೌಂಟ್, ಸೊ ಡೆಬಿಟ್. ಸೊ ಎಲ್ಲಿಂದ ಅದನ್ನ ಕಳಿಸ್ತಾ ಇದ್ದಾರೆ, ಏನದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್, ಸೊ ಇಟ್ ಈಸ್ ಕ್ರೆಡಿಟ್. ಎಂಟ್ರಿ ಫಾರ್ ದಿ ಸೆಲ್ಲಿಂಗ್ ಓವರ್ಹೆಡ್ ರಿಕವರ್ಡ್ ಅಥವಾ ಅಬ್ಸಾರ್ಬ್ಡ್ ಅಥವಾ ಅಲಾಟೆಡ್ 24,000. ಸೊ ಇಲ್ಲಿ ನೋಡಿ ಇದೆ ಕಂಪೇರ್ ಮಾಡಿ, ಸೆಲ್ಲಿಂಗ್ ಓವರ್ಹೆಡ್ ಪೇಯ್ಡ್ ಆದಷ್ಟು ಇನ್ಕರ್ಡ್ ಆದಷ್ಟು 26,000, ಎಷ್ಟು ಅಬ್ಸಾರ್ಬ್ ಆಗಿದೆ 24, ಅಂದ್ರೆ ಕಡಿಮೆ ಅಬ್ಸಾರ್ಬ್ ಆಗಿದೆ. ಅದನ್ನ ನಾವೇನು ಹೇಳ್ತೇವೆ ಅಂಡರ್ ಅಬ್ಸಾರ್ಪ್ಷನ್ ಅಂತ ಕರಿತೇವೆ. ಸೊ ಅಂಡರ್ ಅಬ್ಸಾರ್ಪ್ಷನ್ ಟು ದ ಎಕ್ಸ್ಟೆಂಟ್ ಆಫ್ 2,000. ಸೊ ಅಂಡರ್ ಅಬ್ಸಾರ್ಪ್ಷನ್ ಕೇಸಿಗೆ ಏನಾಗುತ್ತೆ, ಓವರ್ ಅಡ್ಜಸ್ಟ್ಮೆಂಟ್ ಡೆಬಿಟ್ ಆಗುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಯಾವ ಅಕೌಂಟ್ ಅಂಡರ್ ಅಬ್ಸಾರ್ಪ್ಷನ್ ಆದದ್ದು, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ಸೊ ಓವರ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಕಂಟ್ರೋಲ್ ಅಕೌಂಟ್. Entry for the loss on under recovery of selling and distribution overhead transfer, or you can write entry for under recovery of selling and distribution overhead. So this is about this problem. Problem number 7. I need to mention madilla. Problem number 7 agutte idu journal entry. So it is appear for 12 marks. So e type of problem you can expect for 12 marks. Ali 6 marks idanna now problem 6 aa reeti irutte. And problem number 7 is about the 12 marks problems that can be asked for semester examination under non-integrated accounting system. I hope you are following the subject matters, and I'll meet you again with the 8th problems, and then we move on to the some 1, 2, or 3 ledger account problems, and then we will sum up this chapter. Don't worry about that. I will do all the necessary things that need to be done to make you to answer the questions that appears in the examination. Thank you. Have a good time and have a happy reading. Thank you.